Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ರಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಲ್ಲಿ ಕ್ವೆಶ್ಚನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ರಿಡಕ್ಷನ್ ಅಂಡರ್ ಸೆಕ್ಷನ್ 80C. LIC ಪ್ರೀಮಿಯಂ ಆನ್ ಹಿಸ್ ಓನ್ ಲೈಫ್, LIC ಪ್ರೀಮಿಯಂ ಆಫ್ ಹಿಸ್ ಮದರ್, ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸಬ್ಸ್ಕ್ರಿಪ್ಷನ್ ಟು NSC. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟು LIC ಪ್ರೀಮಿಯಂ ಬಗ್ಗೆ ಹೇಳ್ತೀನಿ. LIC ಪ್ರೀಮಿಯಮ್ಮು ಅವನ ಹೆಸರಲ್ಲಿ, ಅವನ ಹೆಂಡತಿ ಹೆಸರಲ್ಲಿ, ಅವನ ಮಕ್ಕಳ ಹೆಸರಲ್ಲಿ ಕಟ್ಟಿದ್ರೆ LIC ಪ್ರೀಮಿಯಂ ಬರೀಬೇಕು. ಈಗ ಅವನ ಹೆಸರಲ್ಲಿ ಕಟ್ತಾ ಇದ್ದಾನೆ. ಎಷ್ಟು ಕಟ್ತಾ ಇದ್ದಾನೆ? 30,000 ರೂಪಾಯಿ ಕಟ್ತಾ ಇದ್ದಾನೆ. ಬಟ್ ಪಾಲಿಸಿ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಪಾಲಿಸಿ ಅಮೌಂಟ್ ಕೊಟ್ಟಾಗ ಸಣ್ಣ ಚೇಂಜಸ್ ಬರುತ್ತೆ. ಆ ಚೇಂಜಸ್ ಏನು ಅಂತಂದರೆ, ಫಸ್ಟು ಪಾಲಿಸಿ ಅಮೌಂಟನ್ನು ಬರ್ಕೊಳ್ಬೇಕು. ಪಾಲಿಸಿ ಅಮೌಂಟ್ ಎಷ್ಟಿದೆ? ಪಾಲಿಸಿ ಅಮೌಂಟು 2,20,000 ಇದೆ. ದೆನ್ ಪ್ರೀಮಿಯಂ ಅಮೌಂಟ್ ಬರ್ಕೊಳ್ಬೇಕು. ಪ್ರೀಮಿಯಂ ಅಮೌಂಟ್ ಎಷ್ಟಿದೆ? ಪ್ರತಿ ವರ್ಷ ಎಷ್ಟೆಷ್ಟು ಅಮೌಂಟ್ ಕಟ್ತಾ ಇದ್ದಾನೆ? ಪ್ರೀಮಿಯಂ ಎಷ್ಟು ಕಟ್ತಿದ್ದಾನೆ ಅಂತಂದರೆ 30,000 ಕಟ್ತಾ ಇದ್ದಾನೆ. ಸೊ ಪಾಲಿಸಿ ಅಮೌಂಟಿಗೆ ನೋಡಿ, ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ, ಸಮ್ ಅಶ್ಯೂರ್ಡ್ ಅಂತ ಕೊಟ್ಟಿದ್ದಾರಲ್ವಾ, ಅದೇ ಪಾಲಿಸಿ ಅಮೌಂಟು. ಪಾಲಿಸಿ ಅಮೌಂಟಿಗೆ ಐದರ್ 20% ಆರ್ 10% ಮಾಡಬೇಕು. ಯಾವಾಗ 20% ಅಂತಂದರೆ 2012ಕ್ಕಿಂತ ಬಿಫೋರ್ 2012, 1/4/2012, 1/4/2012ಕ್ಕಿಂತ ಮುಂಚೆ ಪಾಲಿಸಿ ಏನಾದರೂ ಮಾಡಿಸಿದರೆ ನೀವು 20% ಮಾಡಬೇಕು. ಒಂದು ವೇಳೆ ಏನಾದರೂ ಆಫ್ಟರ್ 2012, ಆಫ್ಟರ್ 1/4/2012 ಏನಾದರೂ ಪಾಲಿಸಿ ಮಾಡಿಸಿದರೆ ನೀವು ಪಾಲಿಸಿ ಮೇಲೆ 10%ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮತ್ತೆ ಹೇಗೆ ಮಾಡ್ತೀನಿ, ಮತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮತ್ತೆ ತಿಳಿಸ್ಕೊಡ್ತೀನಿ. ಯಾವಾಗ 20%, ಯಾವಾಗ 10% ಅಂತ ನೆನ್ಪಿಟ್ಕೊಳ್ಳಿ. ಬಿಫೋರ್ 2012 ಆದರೆ 20%, ಆಫ್ಟರ್ 2012 ಆದರೆ 10%, 2012ರ ನಂತರದಲ್ಲಾದರೆ 10%, 2012ಕ್ಕಿಂತ ಮುಂಚೆ ಆದರೆ 20%. ಈಗ ಪಾಲಿಸಿ ಮಾಡಿಸಿರೋದು 2018ರಲ್ಲಿ, ಅಂದರೆ ಆಫ್ಟರ್ 1/4/2012. ಸೊ ನಾವೀಗ 10% ಫೈಂಡ್ ಔಟ್ ಮಾಡ್ಕೊಳ್ಬೇಕು. 10% ಫೈಂಡ್ ಔಟ್ ಮಾಡ್ಕೊಂಡಾಗ 2,20,000ಕ್ಕೆ 10% ಮಾಡಿದಾಗ 22,000 ಆಗುತ್ತೆ. ಪ್ರೀಮಿಯಂ ಅಮೌಂಟ್ ಎಷ್ಟು? 30,000. ಇವೆರಡು ಅಮೌಂಟ್ನಲ್ಲಿ ಯಾವ ಅಮೌಂಟು ಕಮ್ಮಿ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 22,000 ಅಥವಾ 30,000. ಕಮ್ಮಿ ಇರೋವಂಥ ಅಮೌಂಟ್ ಯಾವುದು? 22,000. 22,000 ಹೇಗೆ ಬಂತು? ಪಾಲಿಸಿ ಅಮೌಂಟಿಗೆ 10%. ಯಾವಾಗ 10% ಮಾಡಬೇಕು? 2012ರ ನಂತರದಲ್ಲಿ ಪಾಲಿಸಿ ಮಾಡಿಸಿದರೆ 10%, 2012ಕ್ಕಿಂತ ಮುಂಚೆ ಪಾಲಿಸಿ ಮಾಡಿಸಿದರೆ 20%. ಕ್ವಶನಲ್ಲಿ ಡೇಟೇ ಕೊಡಲಿಲ್ಲ ಅಂತಂದರೆ, ನೋ ಡೇಟ್, ಕ್ವಶನಲ್ಲಿ ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ಆಫ್ಟರ್ 2012 ಪಾಲಿಸಿ ಮಾಡಿಸಿದ್ದಾನೆ ಅಂತ ಅಸ್ಯೂಮ್ ಮಾಡಿಕೊಂಡು 10% ಅಪ್ಲೈ ಮಾಡಬೇಕು. ಈಗ LIC ಪ್ರೀಮಿಯಂ ಆನ್ ಇಸ್ ಓನ್ ಲೈಫ್ ಆಯಿತು. ನೆಕ್ಸ್ಟು ಮದರ್ ಲೈಫ್, ಅಮ್ಮನ ಹೆಸರಲ್ಲಿ LIC ಕಟ್ಟಿದರೆ 80Cಗೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. 80Cಗೆ ಬರುವಂಥದ್ದು ಅವನು, ಅವನ ಹೆಂಡತಿ, ಅವನ ಮಕ್ಕಳು. ಮಗ ಬೇಕಾದರೂ ಆಗ್ಬೋದು, ಮಗಳು ಬೇಕಾದರೂ ಆಗ್ಬೋದು. ನೆಕ್ಸ್ಟ್ ಫಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಂಡಲ್ಲಿ ಬರುವಂಥದ್ದು RPF, PPF, SPF, SAF, MF. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಬರೀಬೇಕು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬರೀಬೇಕು, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಬರೀಬೇಕು. ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ 80Cಗೆ ಬರಲ್ಲ. ದೆನ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ 13,000 ಕೊಟ್ಟಿದ್ದಾರೆ, 13,000. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 25,000 ಕೊಟ್ಟಿದ್ದಾರೆ. ದೆನ್ NSC. ಸೊ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ 80Cಯಲ್ಲಿ ಯಾವ್ಯಾವ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 80Cಗೆ ಬರುತ್ತೆ. ದೆನ್ NSC, ಇವನ್ ನಾನು ಯಾವ್ದಾದ್ರು ಇಂಪಾರ್ಟೆಂಟ್ ಅವೆಲ್ಲದಕ್ಕೆ ರೈಟ್ ಮಾರ್ಕ್ ಮಾಡಿ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಆ ರೈಟ್ ಮಾರ್ಕ್ ಮಾಡಿದ್ದನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ NSC ಅಂತ ಒಂದು ಸ್ಕೀಮ್ ಇದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೊ ಆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟೋದಕ್ಕೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈಗ NSC ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ? 15,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆಲ್ಲ ಎಂಟ್ರಿ ಬರ್ತಾಯಿತು. ಯಾವ್ದು 80Cಗೆ ಎಲಿಜಿಬಲ್ ಅಲ್ಲ ಅಂತಂದರೆ, ಅಮ್ಮನ ಹೆಸರಲ್ಲಿ LIC ಕಟ್ಟಿದ್ದು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ 80Cಗೆ ಎಲಿಜಿಬಲ್ ಅಲ್ಲ. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್, ಸೊ ಟೋಟಲ್ ಮಾಡಿದಾಗ 72,000 ಬಂದಿದೆ. ನೀವು ಫೈನಲ್ ಆನ್ಸರ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಂತ ಬರೆದು, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಈಸ್ 72,000.
ಸೊ ನಿಮ್ಮ ಟೋಟಲ್ ಏನಾದರೂ 1.5 ಲಕ್ಷಕ್ಕಿಂತ ಕಮ್ಮಿ ಬಂದಿದ್ದರೆ ಅದೇ ಮೇನ್ ಆನ್ಸರ್. ಈ ಟೋಟಲ್ 1.5 ಲಕ್ಷಕ್ಕಿಂತ ಕಮ್ಮಿ ಇದೆ, ಅದೇ ಮೇನ್ ಆನ್ಸರ್. ಟೋಟಲ್ ಏನಾದರೂ 1.5 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ನಿಮ್ಮ ಮೇನ್ ಆನ್ಸರ್ 1.5 ಲಕ್ಷನೇ ಬರೀಬೇಕು. ಸಪೋಸ್ ಇದೇ ಪ್ರಾಬ್ಲಮ್ನಲ್ಲೇ ಟೋಟಲ್ 1,72,000 ಬಂತು ಅಂತ ಅಂದ್ಕೊಳ್ಳೋಣ. ಆವಾಗ ನೀವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಂತ ಬರೆದು 1,72,000 ಬರೀಲಿಕ್ಕಿಲ್ಲ, 1,50,000 ಮಾತ್ರ. ಏನಕ್ಕೆ ಅಂತಂದರೆ 80Cಗೆ ಇರೋಂಥ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತಂದರೆ 1,50,000. ನೀವು 80Cಯಲ್ಲಿ 80Cಯಲ್ಲಿ ಬರುವಂಥ ಎಂಟ್ರಿಗಳಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 1.5 ಲಕ್ಷ ತನಕ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸಲ್ಲಿ ರಿಲ್ಯಾಕ್ಸೇಷನ್ ಸಿಕ್ಕಲ್ಲ. ಮ್ಯಾಕ್ಸಿಮಮ್ ಸಿಗೋವಂಥದ್ದು 1.5 ಲಕ್ಷಕ್ಕೆ ಮಾತ್ರ. ಸೊ ಈ ಥರದಲ್ಲಿ 80C ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.